ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಚೆನ್ನಾಗಿದೆ, ಯೂಸ್ಫುಲ್ ಕೂಡ ಇದೆ. ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಗ್ಗೆ 4 ಗಂಟೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲಿ ಹಬ್ಬದ ಅಡುಗೆ ಮಾಡಲಿಕ್ಕೆ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಕಡಲೆಬೇಳೆನ ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿಗೆ ಪ್ರಿಯವಾದ ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಈ ರೀತಿಯಾಗಿ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಹೋಳಿಗೆ ಅಂತೂ ಪರ್ಫೆಕ್ಟಾಗಿ ಬರುತ್ತೆ. ಅಂದರೆ ನೀವು ಹೋಳಿಗೆ ಮಾಡಬೇಕಂದ್ರೆ ಫಸ್ಟು ಹೂರಣ ಕರೆಕ್ಟಾಗಿ ಇರಬೇಕು, ಅಂದರೆ ಪರ್ಫೆಕ್ಟಾದ ಹೋಳಿಗೆನ ಮಾಡ್ಕೋಬೋದು. ಸೊ ಇದು ಪರ್ಫೆಕ್ಟಾಗಿ ಇವಾಗ ಬೆಂದಿದೆ. ಅದನ್ನು ನಾನು ಕಟ್ಟು ಕೂಡ ಬಸಿದು ಇಲ್ಲೇ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ಇದು ಹೋಳಿಗೆ ಸಾರು ಮಾಡೋದಕ್ಕೆ ಕಟ್ಟು. ಇದಕ್ಕೆ ಇವಾಗ ಅದು ಕಟ್ಟೆಲ್ಲ ಬಸಿದಾದ್ಮೇಲೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವೊಂದು 2 ಕಪ್ಪು ಬೇಳೆ ಹಾಕ್ಕೊಂಡಿದ್ದೆ, ಅದಕ್ಕೆ ಸಮ ಪ್ರಮಾಣದಲ್ಲಿ 2 ಕಪ್ಪು ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿನ ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಸೊ ಸ್ಟವ್ನ ಆಫ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಉಗುರು ಬೆಚ್ಚಗಾದ ನಂತರ ಬೇಳೆ ಸೊ ನಾನಿಲ್ಲಿ ಹೂರಣ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈ ರೀತಿಯಾಗಿರಬೇಕು ಹೂರಣ ಮಾಡಿದಾಗ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ಕೈಗೆ ಒಂದು ಚೂರೂ ಸ್ಟಿಕ್ ಆಗ್ತಾ ಇಲ್ಲ. ಈ ಥರ ಇದ್ದರೆ ನಿಮಗೆ ಹೋಳಿಗೆಗಳು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಆ ಕಡೆ ಬೇಳೆ ಎಲ್ಲ ಕುದೀತಾ ಇರಬೇಕಾದ್ರೆ ಈ ಕಡೆ ಹೋಳಿಗೆದು ಕನಕ ಕೂಡ ಕಲಸಿಟ್ಟಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿ ನೆನಿಬೇಕು. ಒಂದು 2ರಿಂದ 3 ಗಂಟೆ ನೆನೆದ್ರಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹೋಳಿಗೆ ಮಾತ್ರ. ಸೊ ಹೋಳಿಗೆ ಮಾಡಲಿಕ್ಕೆ ನೀವು ಕನಕ ಮತ್ತು ಹೂರಣ ಪರ್ಫೆಕ್ಟಾಗಿದ್ದರೆ ನೀವು ಹೋಳಿಗೆಗಳು ಪರ್ಫೆಕ್ಟಾಗಿ ಮಾಡ್ಕೋಬೋದು. ಸೊ ಅದರದ್ದು ಹೋಳಿಗೆ ರೆಸಿಪಿ ಫುಲ್ ನಾನು ಶೇರ್ ಮಾಡ್ತಾ ಇಲ್ಲ. ಸೊ ಅದ್ರದ್ದು ಫುಲ್ ರೆಸಿಪಿ ಬೇಕಿದ್ದರೆ ನಂದು ಫುಡ್ ಚಾನಲ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಫುಡ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಬೇಕಿದ್ದರೆ ನೀವು ಇಂಟ್ರೆಸ್ಟ್ ಇರೋರು ಹೋಗಿ ಅಲ್ಲಿ ನೋಡ್ಕೊಳ್ಳಿ. ಸೊ ಹಾಗೆ ನಾನಿಲ್ಲಿ ಹೂರಣ ಮತ್ತು ಮಾಡಿಕೊಂಡು ನಂತರ ಕನಕ ಎಲ್ಲ ಕಲಸಿಟ್ಕೊಂಡು ಹೋಳಿಗೆಗೆ ಈ ಕಡೆ ಕಟ್ಟಿನ ಸಾರು ಆವಾಗಲೇ ತೋರಿಸಿದ್ನಲ್ಲ ಅದು ಮಾಡಲಿಕ್ಕೆ ಈರುಳ್ಳಿ ಮತ್ತು ಕೊಬ್ಬರಿ ಕೂಡ ನಾನು ಸುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬದನೆಕಾಯಿ ಪಲ್ಯಗ ಬದನೆಕಾಯಿ ಎಲ್ಲ ಹೆಚ್ಕೊಂಡು ಸೊ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇದು ನಾರ್ತ್ ಕರ್ನಾಟಕ ಸ್ಟೈಲ್ ಬದನೆಕಾಯಿ ಪಲ್ಯ. ಇದರ ರೆಸಿಪಿ ಫುಲ್ ಬೇಕಿದ್ದರೆ ನಮ್ಮ ಚಾನಲಲ್ಲಿ ಫುಡ್ ಚಾನಲಲ್ಲಿ ಇದೆ. ಸೊ ಅದನ್ನು ಕೂಡ ಇಂಟ್ರೆಸ್ಟ್ ಇರೋರು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆ ಪಲ್ಯನೂ ಬೇಯಲಿಕ್ಕಿಟ್ಟು ಕಟ್ಟಿನ ಸಾರು ಅಂದರೆ ಹೋಳಿಗೆ ಸಾರು ಕೂಡ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಸುಟ್ಬಿಟ್ಟು ಇಟ್ಟಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಅದನ್ನು ಪೇಸ್ಟೆಲ್ಲ ಮಾಡಿಕೊಂಡು ಸೊ ಇವಾಗ ಹೋಳಿಗೆ ಸಾರನ್ನ ಮಾಡ್ಕೋಬೇಕು. ಹಾಗೆ ಇಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಬದನೆಕಾಯಿ ಪಲ್ಯ. ಹಾಗೆ ಹೋಳಿಗೆ ಸಾರು ಕೂಡ ರೆಡಿ ಆಗ್ತಾ ಇದೆ. ಇಲ್ಲಿ ಯಾವುದ್ಯಾವ್ದು ರೆಸಿಪಿಗಳನ್ನೆಲ್ಲ ತೋರಿಸಿದ್ದೀನಲ್ಲ, ಬದನೆಕಾಯಿ ಪಲ್ಯ, ಕಟ್ಟಿನ ಸಾರು, ಇದರದ್ದು ಫುಲ್ ರೆಸಿಪಿ ಎಲ್ಲ ನಮ್ಮ ಫುಡ್ ಚಾನಲಲ್ಲಿದೆ. ಸೊ ಅಲ್ಲಿ ನೀವು ಫುಲ್ ರೆಸಿಪಿನ ನೋಡ್ಬೋದು. ಇದೆಲ್ಲ ಮಾಡೋ ಅಷ್ಟರಲ್ಲಿ ಆಲ್ರೆಡಿ 6 ಗಂಟೆ ಆಗೇ ಹೋಯ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಬಾಗಿಲಿಗೆ ರಂಗೋಲಿ ಕೂಡ ಹಾಕಬೇಕು. ಸೊ ನಾನು ಕೂಡ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಇವಾಗ ರಂಗೋಲಿನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ವಿನೀತ್ ಕೂಡ ಎದ್ದಿದ್ದ. ಅವನಿಗೆ ಸ್ನಾನ ಮಾಡಲಿಕ್ಕೆ ಕಳಿಸ್ಬಿಟ್ಟು ನಾನಿಲ್ಲಿ ರಂಗೋಲಿ ಹಾಕ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಬ್ಬ ಅಂದಮೇಲೆ ಎಷ್ಟೊಂದು ಕೆಲಸಗಳಿರುತ್ತೆ. ಸೊ ಅಡುಗೆ ಆಗಿರ್ಬೋದು, ಪೂಜಾ ಅರೇಂಜ್ಮೆಂಟ್ ಆಗಿರ್ಬೋದು, ಸೊ ಈ ರೀತಿ ರಂಗೋಲಿ ಆಗಿರ್ಬೋದು, ತುಂಬ ಕೆಲಸಗಳಿರುತ್ತೆ. ಸೊ ನಾನು ಈ ಟೈಮಲ್ಲಿ ತುಂಬ ಹೆವಿಯಾಗಿ ರಂಗೋಲಿ ಹಾಕುವಂತ ಕೊಡೋಲ್ಲ. ಸಿಂಪಲ್ ಆದ ರಂಗೋಲಿನ ನಾನು ಹಾಕಲಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ರಂಗೋಲಿ ಹಾಕಲಿಕ್ಕೆ ರೆಡಿ ಕೂಡ ಮಾಡ್ಕೊತಾ ಇದ್ದೆ. ಹಾಗೆ ವಿನೀತ್ ಕೂಡ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಕೂಡ ಆಗಿ ಬಂದ. ಸೊ ನನಗೆ ವಿಡಿಯೋಗೆ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾ ಇದ್ದಾನೆ. ಹಾಗೆ ನಾನಿಲ್ಲಿ ಹೊಸ್ತಿಲೆಲ್ಲ ತೊಳ್ಕೊಂಬಿಟ್ಟು ಸೊ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾದ ರೆಡಿಮೇಡ್ ನಿಮಗೆ ಸಿಗತ್ತಲ್ವ, ಇದರಿಂದ ರಂಗೋಲಿ ಹಾಕ್ಕೊಂಡ್ರೆ ತುಂಬ ಟೈಮ್ ಸೇವ್ ಆಗುತ್ತೆ ಹಬ್ಬದ ಗಡಿಬಿಡಿಯಲ್ಲಿ. ಸೊ ನನಗಂತೂ ಒಬ್ಬಳೇ ಕೆಲಸ ಮಾಡ್ಕೋಬೇಕಲ್ವ ಎಲ್ಲನೂ. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಹಾಕ್ಕೊಂಡ್ಬಿಡ್ತೀನಿ ರಂಗೋಲಿನ.
ಹಾಗೆ ಈ ಥರ ಒಂದು ಕಾರ್ಡ್ ತೊಗೊಂಡ್ಬಿಟ್ಟು ಸೊ ಈ ರೀತಿ ಮಾಡಿದರೆ ತುಂಬ ನೀಟಾಗಿ ಬರುತ್ತೆ ರಂಗೋಲಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಜಾಸ್ತಿ ರಂಗೋಲಿ ಪೌಡ್ರನ್ನ ಹಾಕೊಂಡ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ತಿಕ್ಕಾಗಿ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ರಂಗೋಲಿ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ತುಂಬ ಈಸಿಯಾಗಿ ನೀವು ಫಾಸ್ಟಾಗಿನೂ ಕೂಡ ಹಾಕೋಬೋದು. ಈ ಟಿಪ್ಸ್ ನಿಮಗೆ ಇಷ್ಟವಾದರೆ ಸೊ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ, ತುಂಬ ಸಿಂಪಲ್ ಆದ ರಂಗೋಲಿ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಬ್ಯೂಟಿಫುಲ್ ಅಲ್ವಾ? ಹಾಗೆ ಹಬ್ಬದ ಹಿಂದಿನ ದಿನ ಅಂದರೆ ಥರ್ಸ್ಡೇ ನೈಟ್ ಸೊ ಪೂಜಾ ಪ್ರಿಪ್ರೇಷನ್ ವ್ಲಾಗ್ ಕೂಡ ಹಾಕಿದ್ದೀನಿ. ಸೊ ಅದರಲ್ಲಿ ಪೂಜೆದು ಪ್ರಿಪ್ರೇಷನ್ ಏನೆಲ್ಲ ಮಾಡಿದ್ದೀನಿ ಅಂತ ಸೊ ಶೇರ್ ಕೂಡ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಟೈಮ್ ಇದ್ದಾಗ ಸೊ ಅದನ್ನು ಕೂಡ ಒಂದ್ಸಲ ನೋಡಿ. ಹಾಗೆ ಸಿಂಪಲ್ ಆದ ರಂಗೋಲಿ ಕೂಡ ಹಾಕೊಂಡಿದ್ದಾಯಿತು. ಹಾಗೆ ಇಲ್ಲಿ ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವುದೇ ಪೂಜೆ ಮಾಡಿದರೂ ಫಸ್ಟ್ ಗಣೇಶನಿಗೆ ಪೂಜೆ ಮಾಡೋದು ಸೊ ನಮ್ಮ ಸಂಪ್ರದಾಯ. ಮೊದಲ ಪೂಜೆಗೆ ಅಧಿಪತಿ ಅಂತ ಕೇಳಿದ್ದೀರಲ್ವ. ಸೊ ಹಾಗಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ ನಂತರ ಲಕ್ಷ್ಮಿನೂ ಕೂಡ ಪ್ರತಿಷ್ಠಾಪನೆ ಮಾಡಿ ಸೊ ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಪೂಜೆಗೆ ಬೇಕಾಗಿರ್ತಕ್ಕಂಥ ತಟ್ಟೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ಪ್ರತಿ ವರ್ಷ ನಾನು ಎಲ್ಲ ಹಬ್ಬದ ಅಡುಗೆ ಆದಮೇಲೆ, ಅಂದರೆ ಹೋಳಿಗೆ ಅದೆಲ್ಲ ಹಬ್ಬದ ಅಡುಗೆ ಆದಮೇಲೆ ನಾನು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ನೈವೇದ್ಯ ಮಾಡ್ತಿದ್ದೆ. ಈ ವರ್ಷ ಮೊದಲು ಪೂಜೆ ಮಾಡಿ ಮುಗಿಸ್ಬಿಟ್ರಾಯ್ತು. ನೈವೇದ್ಯಕ್ಕೆ ಏನಾದರೂ ಒಂದು ಸಿಂಪಲ್ಲಾಗಿ ನೈವೇದ್ಯ ಮಾಡಿಬಿಟ್ಟು, ಅಂದರೆ ಹಣ್ಣು ಆಗಿರ್ಬೋದು ಏನಾದರೂ ನೈವೇದ್ಯ ಮಾಡಿಬಿಟ್ರೆ ಅಂದರೆ ಬೇಗನೆ ಪೂಜೆ ಮಾಡ್ಕೋಬೋದು. ನಂತರ ನಾವು ಅಡುಗೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡ್ಬೋದು. ಹಾಗಾಗಿ ಸೊ ಪೂಜೆಗೆ ಇಲ್ಲಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ವರಮಹಾಲಕ್ಷ್ಮಿ ಕಥೆನ ಕೇಳ್ಕೊಳ್ತಾ ಸೊ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ.
ನೋಡ್ತಾ ಇದ್ದೀರಲ್ವಾ, ನಾವು ನಮ್ಮ ಮನೆಯಲ್ಲಿ ಕೂಡ ತುಂಬ ಸಿಂಪಲ್ಲಾಗಿ ಸರಳತೆಯಿಂದ ಲಕ್ಷ್ಮೀ ಪೂಜಾನ ಮಾಡಿ ಮುಗಿಸಿದ್ವಿ. ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡುವಂಥ ಎಲ್ಲರನ್ನೂ ಸುಖವಾಗಿ ಇಟ್ಟಿರು ಅಂತ ಕೇಳ್ಕೊಂಡ್ವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮ್ಮ ಮನೆಯ ಲಕ್ಷ್ಮಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನೋಡ್ಕೊಂಡು ಬಂದ್ರಲ್ವಾ ಎಷ್ಟು ಚೆನ್ನಾಗಿ ಲಕ್ಷ್ಮೀ ಪೂಜೆ ಕೂಡ ನಡೀತು. ನಿಮಗೆ ಏನನ್ನಿಸ್ತು ನಮ್ಮ ಮನೆ ಲಕ್ಷ್ಮೀ ಪೂಜೆ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮನೆ ದೇವ್ರ ಪೂಜೆ ಕೂಡ ಆಗಿದೆ. ಈ ವರ್ಷ ನೋಡ್ತಾ ಇರ್ಬೋದು 9 ಗಂಟೆ ಅಷ್ಟೊತ್ತಿಗೆ ನಮ್ಮದು ಲಕ್ಷ್ಮೀ ಪೂಜೆ ಕೂಡ ಮಾಡಿ ಮುಗಿಸಿದ್ವಿ. ಹಾಗೆ ಪೂಜೆ ಎಲ್ಲ ಮಾಡಿ ಮುಗಿಸಿದ ನಂತರ ಉಳಿದಿರ್ತಕ್ಕಂಥ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಕೋಸಂಬರಿ ಆಗಿರ್ಬೋದು, ಆಮೇಲೆ ಹಪ್ಪಳ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು ಎಲ್ಲ ಕರೆದಿಟ್ಕೊಂಡೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಬಜ್ಜಿ ಕೂಡ ಮಾಡ್ಕೊತಾ ಇದ್ದೀನಿ. ನೈವೇದ್ಯಕ್ಕೆಲ್ಲ ಇನ್ನು ಉಳಿದಿರ್ತಕ್ಕಂಥ ಅಡುಗೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬಜ್ಜಿ ಎಲ್ಲ ಮಾಡಿ ಆದಮೇಲೆ ಇನ್ನೇನು ಹೋಳಿಗೆ ಒಂದು ಬಾಕಿ ಇದೆ, ಅದು ಕೂಡ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಈ ವರ್ಷ ಅಂತೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಮ್ಮನೆ ಪೂಜೆ. ನೆಮ್ಮದಿಯಾಗಿ ಪೂಜೆ ಮಾಡಿದ್ವಿ. ನೈವೇದ್ಯ ಅದು ಇದು ಅಂತೇಳಿ ತುಂಬ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಪ್ರತಿ ವರ್ಷ. ಈ ವರ್ಷ ಪೂಜೆ ಎಲ್ಲ ಮಾಡಿ ಇವಾಗ ಉಳಿದಿರ್ತಕ್ಕಂಥ ಅಡುಗೆನೂ ಮಾಡಿಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ಲಕ್ಷ್ಮಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೈವೇದ್ಯ ಮಾಡಲಿಕ್ಕೆ ಹೋಳಿಗೆ ಕೂಡ ಮಾಡಿಕೊಂಡೆ. ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ತುಂಬ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ ಬದನೆಕಾಯಿ ಪಲ್ಯ, ಆಮೇಲೆ ಲಕ್ಷ್ಮಿಗೆ ಪ್ರಿಯವಾದ ಹೆಸರುಬೇಳೆ ಕೋಸಂಬರಿ, ಹಾಗೆ ಬಜ್ಜಿ, ಆಮೇಲೆ ಕಡಲೆಬೇಳೆ ಹೋಳಿಗೆ, ಸಂಡಿಗೆ, ಹಪ್ಪಳ, ಅನ್ನ ಮತ್ತು ಕಟ್ಟಿನ ಸಾರು. ಇವತ್ತಿನ ಹಬ್ಬದ ಅಡುಗೆ ಇದು. ಫಸ್ಟು ಲಕ್ಷ್ಮಿಗೆ ನೈವೇದ್ಯ ಮಾಡಿಬಿಟ್ಟು ನಂತರ ಸಿಗ್ತೀನಿ ನಿಮಗೆ. ನೋಡಿದ್ರಲ್ವಾ, ಒಂದು 10:30 ಅಂದರೆ ಅಷ್ಟೊತ್ತಿಗೆ ನಮ್ಮದು ನೈವೇದ್ಯ ಕೂಡ ಆಯಿತು. ನೈವೇದ್ಯ ಕೂಡ ಲಕ್ಷ್ಮಿಗೆ ಮಾಡಿಬಿಟ್ಟು ನಂತರ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿದೆ. ಬೆಳಗ್ಗೆ ಬೇಗ ಎದ್ದಿದ್ದೆ ಅಲ್ವಾ, ತುಂಬ ಟಯರ್ಡ್ ಆಗಿದ್ದೆ. ನಿನ್ನೆ ಕೂಡ ಪೂಜಾ ಪ್ರಿಪ್ರೇಷನು ಅದು ಇದು ಅಂತೇಳಿ ತುಂಬ ಲೇಟಾಗಿ ಮಲಗಿರೋದು. ಹಾಗೆ ಬೆಳಗ್ಗೆ ಇವತ್ತು ಬೇಗ ಎದ್ದಿರೋದು, ನಿದ್ದೆನೇ ಆಗಿರಲಿಲ್ಲ. ಅದಕ್ಕೋಸ್ಕರ ರೆಸ್ಟ್ ಮಾಡಿಬಿಟ್ಟು ಇವಾಗ ವಿನೀತ್ಗೆ ಮಧ್ಯಾಹ್ನ ಊಟಕ್ಕೆ ಕೊಟ್ಟಿದ್ದೀನಿ. ಹಾಗೆ ಅವನಿಗೆ ಹೋಳಿಗೆ ಅಂದರೆ ಪಂಚಪ್ರಾಣ. ಸಖತ್ ಇಷ್ಟ ಅವನಿಗಂತರೂ. ತುಂಬ ಎಂಜಾಯ್ ಮಾಡಿಕೊಂಡು ಹೋಳಿಗೆನ ತಿಂದ. ಹಾಗೆ ಅದ್ರ ಜೊತೆಗೆ ಕಟ್ಟಿನ ಸಾರು ಅಂತ ಏನು ಮಾಡಿದ್ನಲ್ಲ, ಅಂದರೆ ನೀವು ಹೋಳಿಗೆ ಸಾರು ಅಂತ ಏನು ಕರಿತೀರಲ್ವ,
ಅದು ಅದು ಮಾತ್ರ ಅವನಿಗೆ ಸಖತ್ ಇಷ್ಟ, ಅನ್ನ ಕಟ್ಟಿನ ಸಾರು ಅಂದರೆ. ಸೊ ಅದನ್ನು ಕೂಡ ತುಂಬ ಇಷ್ಟಪಡ್ತಾನೆ. ಸೊ ಒಂದೆಲ್ಲ ಊಟ ಆಯಿತು. ಇವಾಗ ನಾವು ಕೂಡ ಊಟ ಮಾಡ್ಕೋಬೇಕು. ಅದರಲ್ಲೂ ಹಬ್ಬದ ಊಟ ಅಂದರೆ ಈ ಥರ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ತಿನ್ನೋದಂದರೆ ನನಗಂತೂ ಸಖತ್ ಇಷ್ಟ. ಸೊ ಅದಕ್ಕೋಸ್ಕರ ಬಾಳೆ ಎಲೆ ಕೂಡ ತರಿಸಿದ್ದೆ. ಈ ರೀತಿ ಬಾಳೆ ಎಲೆಯಲ್ಲಿ ಊಟ ಮಾಡಿದಾಗನೇ ನಮ್ಮ ಒಂದು ಟ್ರೆಡಿಷ್ನಲ್ ಆಗಿ ಒಂದು ಹಬ್ಬದ ಆಚರಣೆ ಕಂಪ್ಲೀಟ್ ಆಗೋದು ಅಂತ ನನ್ನ ಅನಿಸಿಕೆ. ಸೊ ನನಗಂತೂ ಸಖತ್ ಇಷ್ಟ ಈ ಥರ ಬಾಳೆ ಎಲೆ ಊಟ ಅಂದರು. ಸೊ ಅದರಲ್ಲೂ ಹೋಳಿಗೆ ಊಟ ಅಂದರೆ ಕೇಳ್ತೀರಾ ಇನ್ನೂ ಡಬಲ್ ಖುಷಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಸೊ ಎಷ್ಟು ಎನರ್ಜಿ ಬಂದುಬಿಡುತ್ತೋ ನನಗಂತೂ. ಸೊ ನನಗಂತೂ ಸಖತ್ ಇಷ್ಟ ಲಕ್ಷ್ಮಿಗೆ ಅಲಂಕಾರ ಮಾಡೋದು, ಈ ರೀತಿಯೆಲ್ಲ ಹಬ್ಬ ಮಾಡೋದಂತಂದರೆ. ಎಷ್ಟು ಟಯರ್ಡ್ ಆಗ್ತೀವಿ, ನಿನ್ನೆ ಎಲ್ಲ ಪ್ರಿಪ್ರೇಷನ್ ಆಗಿರ್ಬೋದು, ಇವತ್ತು ಬೆಳಗ್ಗೆ ಎದ್ದು ಅಡುಗೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಎಷ್ಟೊಂದು ಟಯರ್ಡ್ ಆಗಿರ್ತೀವಿ. ಬಟ್ ಆ ಟಯರ್ಡ್ನೆಸ್ಸು ನಮಗೆ ಕಾಣಿಸೋದೇ ಇಲ್ಲ. ಆ ಒಂದು ಪೂಜೆ ಮಾಡಿದ ಫುಲ್ಫಿಲ್ ಇರತ್ತಲ್ವ. ಸೊ ತುಂಬಾ ಖುಷಿಯಿಂದ ಸೊ ಪೂಜೆನೂ ಆಯಿತು. ಖುಷಿಯಿಂದ ಇವಾಗ ಊಟ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ಬೋದು ಇವತ್ತಿನ ಪೂಜೆ. ಹಾಗೆ ನೀವೆಲ್ಲ ವರಮಹಾಲಕ್ಷ್ಮಿ ಪೂಜೆನ ಚೆನ್ನಾಗಿ ಆಚರಿಸಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲ ಹಬ್ಬಗಳಿಗೆಲ್ಲ ಅಡುಗೆ ಏನು ಮಾಡಿದ್ರಿ ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹಾಗೆ ಈವ್ನಿಂಗ್ ಪೂಜಾ ಮತ್ತು ಮಂಗಳಾರತಿ ಮಾಡ್ತಾಯಿದ್ದೀನಿ ಇವಾಗ. ಲಕ್ಷ್ಮಿಗೆ ಸಾಯಂಕಾಲದ ಪೂಜೆ, ಆರತಿ, ಮಂಗಳಾರತಿ ಎಲ್ಲ ಆಯಿತು. ಹಾಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕಲ್ವಾ. ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೇನೆ. ಅವರು ಕೂಡ ಬಂದಿದ್ದಾರೆ, ಇನ್ನೇನು ಅರಿಶಿನ ಕುಂಕುಮ ಕೊಡಬೇಕು. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಎಂಜಾಯ್ ದ ವಿಡಿಯೋ.
ಹಾಗೆ ನನ್ನ ಫ್ರೆಂಡ್ಸ್ನೂ ಕೂಡ ಕರೆದಿದ್ದೆ ಅರಿಶಿನ ಕುಂಕುಮಕ್ಕೆ. ತುಂಬ ದಿನ ಆಗಿತ್ತು, ಮೀಟ್ ಆಗಿರಲಿಲ್ಲ. ಸೊ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತ್ಕೊಂಡ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇವರೆಲ್ಲ ಬಂದಿದ್ದಂತರೂ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಅವ್ರವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿದ್ರಲ್ವ, ಸೊ ಅದ್ರ ಬಗ್ಗೆನೇ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಅವ್ರ ಮನೆಗೂ ಕೂಡ ಕುಂಕುಮಕ್ಕೆ ಹೋಗಬೇಕು. ಮಳೆ ಕೂಡ ಬರ್ತಾ ಇತ್ತು, ಸೊ ಹಾಗಾಗಿ ಲೇಟ್ ಆಗಿದೆ ಹೋಗೋದಕ್ಕೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ಹೊಳೆಯುವ ಜನಕನ. ಇಲ್ಲಿ ನೋಡಿ ಎಲ್ಲ ಮಕ್ಕಳು ಯಾವ ರೀತಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಇಟ್ಟಿದ್ದಾನಲ್ವ, ಸೊ ಅದನ್ನು ನೋಡಿಬಿಟ್ಟು ಏನೇನೋ ಆ್ಯಕ್ಷನ್ ಮಾಡ್ತಾ ಇದ್ದಾರೆ. ನಾನು ಆ ಕಡೆ ಕುಂಕುಮ ಕೊಡೋದ್ರಲ್ಲಿ ಬ್ಯುಸಿ ಇದ್ದೀನಿ, ನೋಡೇ ಇಲ್ಲ. ಒಂಥರ ಫನ್ ಅನ್ನಿಸ್ತಾ ಇತ್ತು. ಸೊ ಹಾಗೆ ರಿಯಲ್ ಹೇಗಿದೆ ಹಾಗೆ ಬಿಟ್ಟಿದ್ದೀನಿ ಅದನ್ನ ವಿಡಿಯೋನ. ಸೊ ಎಂಜಾಯ್ ದ ವಿಡಿಯೋ. ನೋಡ್ತಾ ಇದ್ರಲ್ವಾ, ನಮ್ಮನೆಯ ವರಮಹಾಲಕ್ಷ್ಮಿ ಪೂಜೆ ಈ ರೀತಿಯಾಗಿ ಆಚರಿಸಿದ್ವಿ. ನೀವು ಕೂಡ ತುಂಬ ಚೆನ್ನಾಗಿ ಆಚರಿಸಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತೇ ಮಾಡಿರ್ತಕ್ಕಂಥ ನೈವೇದ್ಯ ರೆಸಿಪಿಗಳು, ಅಂದರೆ ಹಬ್ಬದ ಊಟ ಏನು ಮಾಡಿದ್ವಲ್ಲ ಅದರದ್ದು ಎಲ್ಲ ರೆಸಿಪಿಗಳು ನಂದು ಪೇಡಾನಗರಿ ಫುಡ್ಸ್ ಅಂತ ಕುಕಿಂಗ್ ಚಾನಲ್ ಇದೆ. ಸೊ ಅದರಲ್ಲಿ ಎಲ್ಲ ರೆಸಿಪಿಗಳು ಆಲ್ರೆಡಿ ಅಪ್ಲೋಡ್ ಇದೆ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಡಿಸ್ಕ್ರಿಪ್ಷನಲ್ಲಿ ಆ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿಬಿಟ್ಟು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತಿನ ಪೂಜೆ ವ್ಲಾಗು ಕೂಡ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ತಾ ಬನ್ನಿ. ಹಾಗೆ ನಿಮಗೆ ಯಾವ ರೀತಿ ವಿಡಿಯೋಗಳು ಇನ್ನೂ ಇಷ್ಟವಾಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಆ ರೀತಿ ವಿಡಿಯೋಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ವರಮಹಾಲಕ್ಷ್ಮಿ ಪೂಜೆದು ಪ್ರಿಪ್ರೇಷನ್ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಟೈಮ್ ಇದ್ದಾಗ ಅದನ್ನು ಕೂಡ ಹೋಗಿ ಒಂದ್ಸಲ ನೋಡಿ. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.